ಒನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಿರಣ್. ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ದೇಶದ ವಿವಿಧ ಭಾಗಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡ 21 ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ವರದಿಗಾರರು ಎನ್.ಜಿ. ನದಾಫ್, ಸಂಸ್ಥಾಪಕರು, ಟಾಪ್ ಒನ್ ಟಿವಿ ನ್ಯೂಸ್. ನೀಟ್ ಪರೀಕ್ಷೆ ಅಂತೇಳಿ ಅತ್ಯಂತ ದೊಡ್ಡ ಪರೀಕ್ಷೆ ಅದು. ಆ ಪರೀಕ್ಷೆ ಸೋರಿಕೆ ಆದಾಗ ಪರೀಕ್ಷೆಯಲ್ಲಿ ಬರೆದಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಸರ್ಕಾರಗಳು ಯಾವುದೂ ಕೂಡ ತಲೆ ಕರೆಸ್ಕೊಳ್ಳಲಿಲ್ಲ. ಆ ಕಾರಣಕ್ಕಾಗಿ ಸೋನಮ್ ಅನ್ನುವಂತ ಒಬ್ಬರ ಹೋರಾಟಗಾರರು ಉಪವಾಸ ಸತ್ಯಾಗ್ರಹವನ್ನು ಜಂತರ್ ಮಂತರ್ ಮೈದಾನದೊಳಗೆ ಮಾಡಕತ್ತಾರೆ. 21 ದಿನಕ್ಕೆ ಕಾಲು ಹಿಡಿದಿತ್ತು. ಇನ್ನೇನಾರೆ ತೊಂದರೆ ಆತ ಹೇಳಿತ್ತಂದ್ರೆ ಇವತ್ತಿನ ಕಾರ್ಯಕ್ರಮ ಈ ದೇಶವೇ ತಲೆ ತೆಗೆಸುವಂತ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಿದಂತ ಕೇಂದ್ರ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೆಸಿರುವುದು ಜಮಖಂಡಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಡೀತಾ ಇದೆ. ಅದರಲ್ಲಿ ಭಾಗಿಯಾದಂಥ ರೈತ ಸಂಘಟನೆಯ ಪ್ರಮುಖರೇ ಹಾಗೂ ರೈತ ಸಂಘಟನೆ ಹಾಗೂ ಕಾರ್ಯಕರ್ತರೇ ಹಾಗೂ ವಿದ್ಯಾರ್ಥಿಗಳು ಸುಮಾರು ನೀಟ್ ಪರೀಕ್ಷೆ ಸೋರಿಕೆ ಆಗ್ತಾ ಇರೋದು ಇದು ದೇಶದಲ್ಲಿ ತಗೋಬೇಕು. ಶಾಲಾ ಕಾಲೇಜುಗಳು ನೀವೇ ತೆಗಿಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಈ ರೀತಿ ಹಾಳಾಗೋ ಕಾರಣ ನೀವೇ ರಾಜಕಾರಣಿಗಳ ಸರಿಯಾದ ಸವಲತ್ತುಗಳನ್ನ ಸರ್ಕಾರಿ ಆಸ್ಪತ್ರೆಗಳು ಕೊಡ್ತಾ ಇಲ್ಲ, ಸರ್ಕಾರಿ ಶಾಲೆಗಳು ಕೊಡ್ತಾ ಇಲ್ಲ. ಈ ರೀತಿ ಮಾಡೋದ್ರಿಂದ ಮತ್ತು ಜನರು ಪ್ರೈವೇಟ್ ಹತ್ರ ಖಾಸಗೀಕರಣ ತಲೆ ಮಾಡ್ತಾ ಇದ್ದಾರೆ. ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸಹಿತ ನೀವು ಖಾಸಗೀಕರಣ ಮಾಡಿ ವಿದ್ಯಾರ್ಥಿಗಳಿಗೆ ಸರಿಯಾದ ಉದ್ಯೋಗವನ್ನು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಹಾಕು, ಕೇಂದ್ರದಲ್ಲಿ ಹಾಕು. ವಿದ್ಯಾರ್ಥಿಗಳು ಎಷ್ಟು ದಿನ ಅಂತೇಳಿ ಇನ್ನೂ ಹೋರಾಟ ಮಾಡಬೇಕು. ದಯವಿಟ್ಟು ನಮ್ಮ ರಾಷ್ಟ್ರವನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ಅನ್ಕೊಂಡಿವು, ಅದೇ ರೀತಿ ಇಟ್ಕೊಂಡು ಹಿಟ್ಲರ್ ತರ ನೀವು ಸರ್ವಾಧಿಕಾರ ಮಾಡಕ್ ಹೋಗಬೇಡಿ. ವರ್ಷಕ್ಕ ನೀವು ಹುದ್ದೆಗಳನ್ನ ಕರೀರಿ, ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ರಿ, ದೇಶದ ಅಭಿವೃದ್ಧಿಗಾಗಿ ನೀವು ಹೋರಾಟ ಮಾಡ್ರಿ, ಬಡವರ ಪರವಾಗಿ ನೀವು ಕೆಲಸ ಮಾಡ್ರಿ. ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ. ದಯವಿಟ್ಟು ಸರ್ಕಾರಗಳು ಕೇವಲ ಬಿಜೆಪಿ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರೋದು. ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಯಾವ. ನಾವು ಯಾವುದೇ ರಾಜಕೀಯ ಪಕ್ಷದ ಬೆಂಬಲಿಗರು ಅಲ್ಲ, ವಿರೋಧಿಗಳು ಅಲ್ಲ. ನಾವು ನಮ್ಮ ಹಕ್ಕುಗಳನ್ನ ಪಡೆಯೋಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಯಾವತ್ತು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತೀವಿ, ರೈತರ ಪರವಾಗಿ ಹೇಳ್ತೀವಿ, ಬಡವರ ಪರವಾಗಿ ಹೇಳ್ತೀವಿ, ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡೇ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸರ್ಕಾರಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೇಳಿ ಅದಕ್ಕೆ ಬೇಕಾದ ಪರಿಹಾರವನ್ನ ನೀಡಿ. ಯಾಕಂದ್ರೆ ವಿದ್ಯಾರ್ಥಿಗಳು ಕೇಳ್ತಿರೋದೇನು, ಪ್ರಶ್ನೆ ಪತ್ರಿಕೆ ಹೆಂಗ್ ಸೋರಿಕೆ ಆಯ್ತು, ಸಂಬಂಧಪಟ್ಟ ಸಚಿವರು ನಿಮ್ಮನ್ನು ನೈತಿಕ ಹೊಣೆ ತಗೊಂಡು ರಾಜೀನಾಮೆ ಕೇಳ್ತಾರೆ ಅಷ್ಟೇ ಅಲ್ಲ. ರಾಜೀನಾಮೆ ಕೊಡಕ್ಕೆ ನಿಮ್ಗೆ ಯಾಕೆ ಬಿಡ್ಬೇಕು? ನಿಮ್ಮನ್ನು ಮಂತ್ರಿ ಮಾಡಿದ್ರೆ ನಾವಲ್ಲ, ಪ್ರಜೆಗಳ ನೀವು ಓಟ್ ಹಾಕಿ ಗೆಲ್ಲಿಸಿ ನೀವು ಮಂತ್ರಿಗಳನ್ನು ಮಾಡಿದ್ರೆ